से मुकाबला करने वाला कोई नहीं है, तो ये लोग कैंडिडेट बनकर आ रहे हैं। आ जाओ, देख लेते तुम जीते या हम। ఈసారి మాత్రం ధర్మయుద్ధం జరగాలి, రజాకార్లు పూర్తిగా అంతమవ్వాలి. कितने नाम पैदा करोगे? अब देश के लिए बीजेपी को छोड़ दो नीतीश कुमार। भाई आप भाषा बदल दिए हो, आप पूरे दुनिया को दिखा रहे हो कि डर शुरू हो गया है. ಲೋಕಸಭಾ ಕ್ಷೇತ್ರಗಳ ಕದನದಲ್ಲಿ ಕೆಲವು ಕ್ಷೇತ್ರಗಳನ್ನ ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂತ ಹೇಳ್ತೀವಿ. ಅದಕ್ಕೆ ಕಾರಣ ಕೂಡ ಇದೆ. ಇಡೀ ದೇಶದಲ್ಲಿ ಗಮನ ಸೆಳೀತಾ ಇರುವಂತಹ ಕ್ಷೇತ್ರಗಳು ಕೆಲವಿದೆ. ಅಂತಹ ಕ್ಷೇತ್ರಗಳಲ್ಲಿ ಈ ಬಾರಿ ಹೊಸದೊಂದು ಹೈ ವೋಲ್ಟೇಜ್ ಕ್ಷೇತ್ರ ಇರುವಂಥದ್ದು. ಅದು ಒಬ್ಬರೇ ಹೆಣ್ಮಗಳ ಕಾರಣಕ್ಕೆ. ಆ ಹೆಣ್ಮಗಳು ಮಾಧವಿ ಲತಾ ಅಂತ ಹೇಳ್ಬಿಟ್ಟು. माधवी के लिए सब लोग ताली बजाओ भाई. ఈసారి మాత్రం ధర్మయుద్ధం జరగాలి, రజాకార్లు పూర్తిగా అంతమవ్వాలి. ಈ ಹೆಣ್ಮಗಳು ಮಹಿಳಾ ಪರ ಹೋರಾಟಗಾರ್ತಿ, ಮಹಿಳೆಯರ ಪರವಾಗಿ ನ್ಯಾಯಕ್ಕಾಗಿ ಸದಾ ಧನಿಯಾಗಿದ್ದವರು. ಹೈದರಾಬಾದ್ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಾರೆ. ತೆಲಂಗಾಣದ ಹೈದರಾಬಾದ್ ಬಹಳ 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 ಈ ಬಾರಿ ಕುತೂಹಲ ಮೂಡಿಸ್ತಾ ಇದೆ. ಇದಕ್ಕೆ ಕಾರಣ 40 ವರ್ಷಗಳ ಓವೈಸಿ ಕುಟುಂಬದ ಜಹಾಗೀರು ಈ ಬಾರಿ ಆದರೂ ಅಂತ್ಯ ಆಗುತ್ತಾ? अरे मैं तो तुम्हारे लीडर से कहूंगा कि अब की बार वायनाड नहीं हैदराबाद से मुकाबला करो मेरा. 40 ವರ್ಷಗಳ ಕಾಲ ಇಡೀ ಒಂದು ಏನು ಸ್ವಾತಂತ್ರ್ಯ ನಂತರ ಅರ್ಧಕ್ಕಿಂತ ಹೆಚ್ಚು ಕಾಲವನ್ನು ಒಂದೇ ಕುಟುಂಬ ಆಳ್ವಿಕೆ ಮಾಡ್ತಾ ಇದೆ ಹೈದರಾಬಾದನ್ನು. ಅದು ಓವೈಸಿ ಕುಟುಂಬ. ಸಲಾಹುದ್ದೀನ್ ಓವೈಸಿ, ಈಗ ಏನು ಅಸಾದುದ್ದೀನ್ ಓವೈಸಿ ಇದ್ದಾರೋ ಅವರ ತಂದೆ 1984ರಿಂದ 2004ರವರೆಗೂ ಕೂಡ ಸಂಸದರಾಗಿದ್ದರು. ಅದಾದ ನಂತರ ಅವರ ಮಗ ಅಸಾದುದ್ದೀನ್ ಓವೈಸಿ, ಅಕ್ಬರುದ್ದೀನ್ ಓವೈಸಿ ಇಲ್ಲಿ ಚಂದ್ರಯಾನಗುಟ್ಟ ಕ್ಷೇತ್ರದ ಶಾಸಕರು. ಅಣ್ಣ ತಮ್ಮಂದೆ ಹವಾ ಈ ಹೈದರಾಬಾದ್ನಲ್ಲಿ. की बात सुन के समझे के कमजोर हो गया, बोलूंगा 5 मिनट. कोई माय का लाल पैदा नहीं हुआ मुझे रोकने के लिए. ಇನ್ನುಳಿದಂತಹ 6 ಕ್ಷೇತ್ರಗಳಲ್ಲಿ ಎಎಂಐಎಂನ ಅಭ್ಯರ್ಥಿಗಳೇ ಗೆದ್ದು ಶಾಸಕರಾಗಿದ್ದಾರೆ. ಇಲ್ಲಿ TRSನ ಹವಾನೇ ಇಲ್ಲ. TRS ಸೋತು ಸುಣ್ಣ ಆಗಿದೆ, ಕಾಂಗ್ರೆಸ್ ಕೂಡ ಸೋತು ಸುಣ್ಣ ಆಗಿದೆ. ಇದು ಒಂದು ಕ್ಷೇತ್ರದಲ್ಲಿ ಅಸಾದುದ್ದೀನ್ ಓವೈಸಿ ಸಂಸದರಾಗೋದಕ್ಕೆ ಕಾರಣ ಈ ಕ್ಷೇತ್ರದಲ್ಲಿ 6ಕ್ಕೆ 6 ಕೂಡ ಗೆದ್ದುಕೊಂಡಿರೋದು ಸ್ವತಃ ಅವರ ತಮ್ಮ ಚಂದ್ರಯಾನಗುಟ್ಟ ಕ್ಷೇತ್ರದಿಂದ ಅಕ್ಬರುದ್ದೀನ್ ಓವೈಸಿ. ಯಾವ ವ್ಯಕ್ತಿ ಭಾರತದಲ್ಲಿ ಪೊಲೀಸರನ್ನ 15 ನಿಮಿಷ ಸುಮ್ಮನೆ ಇರೋದಕ್ಕೆ ಹೇಳಿ ನಾವು ನಮ್ಮ ಪವರನ್ನು ತೋರಿಸ್ತೀವಿ ಅಂತ ಮುಸ್ಲಿಮರ ಪರವಾಗಿ ಆ ರೀತಿಯ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರ ತೀವ್ರ ವಿರೋಧ ಎದುರಿಸಿದ್ರು. कैसी आते हमारे इत्तेहाद को कमजोर करने के लिए. होशियार रहो. ये चाहते हैं कि अकबरुद्दीन ओवैसी से मुकाबला करने वाला कोई नहीं है, तो ये लोग कैंडिडेट बनकर आ रहे हैं. आ जाओ, देख लेते तुम जीते या हम. ಈ ರೀತಿಯ ಅತ್ಯಂತ ಆಕ್ರಮಣಕಾರಿ ಹೇಳಿಕೆಗಳ ಬಗ್ಗೆ ತೀವ್ರ ವಿರೋಧ ವ್ಯಕ್ತ ಆಯಿತು. ಈಗ ಎಲ್ಲರೂ ಕೂಡ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಯಾಕೆಂದರೆ ದೇಶದಲ್ಲಿ ನರೇಂದ್ರ ಮೋದಿ ಆಡಳಿತ ಇದೆ, ಹಿಂದುತ್ವದ ಪರವಾದಂಥ ಅಲೆ ಇದೆ. ಹಾಗಾಗಿ ಇವರೆಲ್ಲ ಸೈಲೆಂಟ್ ಆಗಿದ್ದಾರೆ ಅಂತ ಬಿಜೆಪಿಯವರು ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಇಲ್ಲಿ ಈ ಬಾರಿ ಹೈದರಾಬಾದನ್ನು ಭಾಗ್ಯನಗರ ಮಾಡ್ತಾರಾ? ಇಲ್ಲಿ ಮಾಧವಿ ಲತಾ ಇವರು ತುಂಬ ಆ್ಯಕ್ಟಿವ್ ಆಗಿ ಜನರ ಮುಂದೆ ಬಂದಿದ್ದು ಯಾವಾಗ ಟ್ರಿಪಲ್ ತಲಾಖನ್ನು ಕೇಂದ್ರ ಸರ್ಕಾರ ನಿಷೇಧ ಮಾಡಿತೋ ಅದರ ಆಂದೋಲನದಲ್ಲಿ ಬಹಳಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದರು. ಒಂದಷ್ಟು ಮಹಿಳಾ ಪರ ಹೋರಾಟಗಳಲ್ಲಿ ಭಾಗವಹಿಸಿ ಹೈದರಾಬಾದ್ನಲ್ಲಿ ದೊಡ್ಡ ಹೆಸರು ಮಾಡಿರುವಂಥ ಹೆಣ್ಣುಮಗಳು. ಪಸ್ಮಂಡ ಮುಸಲ್ಮಾನರ ಜೊತೆ ಇವರು ತುಂಬ ಒಳ್ಳೆಯ ಸಂಬಂಧ ಹೊಂದಿದ್ದಾರೆ. ಅದರಲ್ಲೂ ಕೂಡ ಮುಸ್ಲಿಂ ಹೆಣ್ಮಕ್ಳು ಇವರಿಗೆ ತುಂಬ ಸಾಥ್ ಕೊಡ್ತಾರೆ. हैदराबाद लोकसभा कॉन्स्टिट्यूंसी के अंदर आने के लिए डरते हैं. आप कभी एक बार जाके फोन डायल करके देखिए. मैं एक से 2 चीज आपको मैं बताती हूँ. आप अगर बोलते हो आपका डेस्टिनेशन लोकसभा हैदराबाद के कहीं पे भी 7 कॉन्स्टिट्यूंसी है, ओला वाला अंदर नहीं आता है. ಹಾಗಾಗಿ ಈ ಬಾರಿ ಅಸಾದುದ್ದೀನ್ ಓವೈಸಿ ಏನು ಈ ಮುಸ್ಲಿಮರ ಮುಖವಾಣಿ ಥರ ಕಾಣಿಸ್ಕೋತಾ ಇದ್ದಾರೋ, AIMIM ಪಕ್ಷದ ಒಂಥರ ಏನು ಅನಭಿಷಿಕ್ತ ದೊರೆ ಥರ ಇದ್ದಾರೆ. ಮುಸ್ಲಿಮರ ಒಂಥರ ದೇಶದಲ್ಲೇ ಮುಸ್ಲಿಮರ ಮುಖವಾಣಿ ಥರ, ಮುಸ್ಲಿಮರ ನಾಯಕ ಆ ರೀತಿ ಕಾಣಿಸ್ಕೊಳ್ತಾ ಇರುವಂಥ ಅಸಾದುದ್ದೀನ್ ಓವೈಸಿಗೆ ಈ ಬಾರಿ ಸೋಲು ಕಾಣಿಸ್ತಾರೆ. ಈ ಪ್ರಶ್ನೆಗಳು. ಆದರೆ
ತುಂಬ ಟಫ್ ಆದಂಥ ಪರಿಸ್ಥಿತಿ ಬಿ ಜೆ ಪಿಗಿದೆ. ಯಾಕೆಂದರೆ 7 ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳು AMIM ಕೈಯಲ್ಲೇ ಇದೆ. 6 ಶಾಸಕರು ಅವರೇ ಇದ್ದಾರೆ. ಚಂದ್ರಯಾನ ಗುಟ್ಟ ಅವರ ತಮ್ಮ ಅಕ್ಬರುದ್ದೀನ್ ಓವೈಸಿ. ಇನ್ನು ಬಿ ಜೆ ಪಿಯ ಘೋಷ್-ಮಹಲ್ ಕ್ಷೇತ್ರದಿಂದ ಮಾತ್ರ ಬಿ ಜೆ ಪಿಯ ಟಿ ರಾಜಾ ಸಿಂಗ್ ಇದ್ದಾರೆ. ಆದರೆ ಇಲ್ಲಿ ರಾಜಾ ಸಿಂಗ್ ಅಬ್ಬರ ಏನು ಕಡಿಮೆ ಇಲ್ಲ. 1 ಕ್ಷೇತ್ರದಲ್ಲಿ ಶಾಸಕರಾದರೂ ಕೂಡ ಉಳಿದ ಸುತ್ತಮುತ್ತ 6 ಕ್ಷೇತ್ರಗಳಲ್ಲಿ ಕೂಡ ವಿರೋಧಿ ಪಕ್ಷದ AIMIM ಪಕ್ಷದ ಶಾಸಕರಿದ್ದರೂ ಕೂಡ ರಾಜಾ ಸಿಂಗ್ ರಾಜನ್ ಥರ ಈ ಕ್ಷೇತ್ರದಲ್ಲಿ ಅಬ್ಬರಿಸ್ತಾ ಇರ್ತಾರೆ. ಅವರಿಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಾ ಇರ್ತಾರೆ. ಆದರೆ ಅದು ಯಾವುದಕ್ಕೂ ಕೂಡ ಬೆದರಿಕೆಗಳು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಒಬ್ಬರು ಶಾಸಕರು ಬಿ ಜೆ ಪಿಯ ಪರ ನಿಂತ್ಕೊಂಡು ಬಿ ಜೆ ಪಿ ಪಕ್ಷದ ಶಾಸಕರಿದ್ದು ಗೆಲ್ಲಿಸೋದಕ್ಕೆ ಸಾಧ್ಯನಾ ಗೊತ್ತಿಲ್ಲ. ಇಲ್ಲಿಗೆ ಯೋಗಿ ಆದಿತ್ಯನಾಥ್ ಎಂಟ್ರಿ ಕೊಟ್ಟಿದ್ರು. ಹೈದರಾಬಾದನ್ನು ಭಾಗ್ಯನಗರ ಮಾಡಬೇಕು ಅಂತ. ಹೈದರಾಬಾದ್ ಏನು ಈ ಆಡಳಿತಕ್ಕೆ ಸಿಕ್ಕಿದ ನಂತರ, ಅಂದರೆ ಮುಸ್ಲಿಂ ಆಡಳಿತಗಾರರಿಗೆ ಸಿಲುಕಿದ ನಂತರ ಅದರ ಹೆಸರು ಬದಲಾಯಿತು. ಹಾಗಾಗಿ ಹೆಸರನ್ನ ಬದಲಾಯಿಸಬೇಕು ಅನ್ನುವಂಥದ್ದು. ಈ ಕಾರಣದಿಂದ ಇಲ್ಲಿ ರಜಾಕಾರ್ ಅನ್ನುವಂಥ ಸಿನಿಮಾ ಕೂಡ ಬಂದಿದೆ, ಈಗ ರಿಲೀಸ್ ಆಗಿದೆ. ಅಂದರೆ ಈ ಹೊಸ ಸ್ವಾತಂತ್ರ್ಯ ಬಂದ ನಂತರ ಯಾವ ರೀತಿಯಲ್ಲಿ ಭಾರತಕ್ಕೆ ಒಳಗೊಳ್ಳದೇನೆ ರಜಾಕಾರರು ಯಾವ ರೀತಿ ದೌರ್ಜನ್ಯ ಮಾಡಿದರು, ಇಲ್ಲಿನ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಯಾವ ರೀತಿ ದೌರ್ಜನ್ಯ ಆಯಿತು ಅನ್ನೋದನ್ನು ತೋರಿಸುವಂಥ ಸಿನಿಮಾ. ಹಾಗಾಗಿ ಇಲ್ಲಿನ ಎಲ್ಲ ಹಿಂದೂ ಮತಗಳನ್ನು ಒಗ್ಗೂಡಿಸುವಂಥದ್ದು, ಕನ್ಸಾಲಿಡೇಟ್ ಮಾಡುವಂಥದ್ದು, ಹಾಗೆಯೇ ಓವೈಸಿಯನ್ನು ಸೋಲಿಸುವಂಥದ್ದು. ಸದಾ ಏನು ಅಂತ ಹೇಳಿದರೆ ದೇಶಕ್ಕೆ ಒಂದಷ್ಟು ಸಮಸ್ಯೆಗಳನ್ನು ತಂದಿಡುವಂಥ ಹೇಳಿಕೆಗಳನ್ನ ಕೊಡ್ತಾರೆ. ಕಳೆದ ಬಾರಿ ಬೆಂಗಳೂರಿನಲ್ಲಿ CAA NRC ಏನು ವಿರೋಧಿ ಕಾರ್ಯಕ್ರಮ ಇದ್ದಾಗ ವೇದಿಕೆಯಲ್ಲೇ ಒಬ್ಬಳು ಪಾಕಿಸ್ತಾನ ಪರ ಘೋಷಣೆ ಕೂಗಿದಾಗ ಅದೇ ವೇದಿಕೆಯಲ್ಲಿ ಅಸಾದುದ್ದೀನ್ ಓವೈಸಿ ಇದ್ದರು. ಅಂದರೆ ಈ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಮುಸ್ಲಿಂ ಪರ ಚಿಂತನೆಗಳನ್ನ ಹರಡ್ತಾರೆ ಅನ್ನುವಂಥ ಆರೋಪ ಅವರ ಮೇಲಿದೆ. ಸಂಸತ್ನಲ್ಲಿ ಸದಾ ನರೇಂದ್ರ ಮೋದಿ ವಿರೋಧಿಸ್ಕೊಂಡಿರ್ತಾರೆ. ಎಲ್ಲ ವಿಚಾರಗಳಲ್ಲಿ, ಅಂದರೆ ಈ ದೇಶದ ಬಹುಸಂಖ್ಯಾತರ ವಿಚಾರಗಳಲ್ಲಿ ಅದಕ್ಕೆ ವಿರುದ್ಧವಾಗಿ ನಿಂತ್ಕೋತಾರೆ ಅಂಥೇಳಿ ಅವರ ಬಗ್ಗೆ ಒಂದಷ್ಟು ಅಪವಾದಗಳಿದೆ. ಹಾಗಾಗಿ ಅವರನ್ನು ಸೋಲಿಸಲೇಬೇಕು ಅಂತ BJP ಯೋಚನೆ ಮಾಡಿದೆ. ಆದರೆ ಇಲ್ಲಿ TRSನ ಯಾವುದೇ ಶಕ್ತಿ ಕೂಡ ಇಲ್ಲ. ಇಲ್ಲಿ ಏನು BJP TDP ಜನಸೇನಾ ಜೊತೆ ಆಂಧ್ರ ಪ್ರದೇಶದಲ್ಲಿ ಮೈತ್ರಿ ಮಾಡಿಕೊಂಡಿದೆ. ಆ ರೀತಿಯ ಒಂದಷ್ಟು ಸಣ್ಣ ಏನಾದರೂ ಶಕ್ತಿ ಏನಾದರೂ ಈ ಕಡೆಗೆ ಬಂದರೆ, ಅಂದರೆ ತೆಲುಗು ಮತದಾರರ ಮನಸ್ಥಿತಿ ಆ ಕಡೆ ಜನಸೇನಾ ಹಾಗೆ ಪವನ್ ಕಲ್ಯಾಣ್ ಹಾಗೆ ಚಂದ್ರಬಾಬು ನಾಯ್ಡು ಅವರ ಅಭಿಮಾನಿಗಳೇನಾದರೂ ಇಲ್ಲಿದ್ದು ಅವರು BJPಗೆ ಸಾಥ್ ಕೊಟ್ಟರೆ ಈ ಭಾಗದಲ್ಲಿ ಆ ಪಕ್ಷಗಳು ಕಡಿಮೆ ಇರೋದ್ರಿಂದ, ಅದರ ಶಕ್ತಿ ಕಡಿಮೆ ಇರೋದ್ರಿಂದ ಸ್ವಲ್ಪ ಶಕ್ತಿ ಬಂದು, ಜೊತೆಗೆ ನರೇಂದ್ರ ಮೋದಿ ಏನಾದರೂ ಹೈದರಾಬಾದಿಗೆ ಬಂದು ಮತ ಕೇಳಿದ್ದೆ ಆದರೆ ಮಾಧವಿಲತಾ ಗೆಲ್ಲಬಹುದು. ಅಂದರೆ ಸಾಧ್ಯತೆಗಳು ತುಂಬ ಕಡಿಮೆ. ಆದರೆ ಇದೊಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ. ಯಾಕೆಂದರೆ ಹೆಣ್ಣು ಮಗಳನ್ನು, ಆದರೂ ಕೂಡ ಮುಸ್ಲಿಂ ಹೆಣ್ಮಕ್ಳ ಟ್ರಿಪಲ್ ತಲಾಕ್ ವೇಳೆ ಅದನ್ನು ಕ್ಯಾಂಪೇನನ್ನು ಲೀಡ್ ಮಾಡಿದಂಥ, ಜೊತೆಗೆ ಮುಸ್ಲಿಂ ಹೆಣ್ಮಕ್ಳು ಎಲ್ಲರ ಜೊತೆಗೆ ಒಳ್ಳೆಯ ಒಂದು ಬಾಂಧವ್ಯ ಇಟ್ಕೊಂಡಿರುವಂಥ ಆ್ಯಕ್ಟಿವಿಸ್ಟ್ ಮಾಧವಿಲತಾ ಅವ್ರನ್ನ ಕಣಕ್ಕಿಳಿಸಿರೋದ್ರಿಂದ, ಜೊತೆಗೆ ಟಿ ರಾಜಾ ಸಿಂಗ್ ಒಬ್ಬ ಪ್ರಬಲ ಶಾಸಕರಾಗಿ ಇಲ್ಲಿ BJPಯಲ್ಲಿ ಸಾಥ್ ಕೊಡ್ತಾ ಇರೋದ್ರಿಂದ ಏನಾದರೂ ಅಸಾದುದ್ದೀನ್ ಓವೈಸಿನ ಅಲುಗಾಡಿಸ್ಬೋದಾ? ಆ ಕಾರಣಕ್ಕಾಗಿ ಹೈದರಾಬಾದ್ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಕಾಣಿಸ್ತಾ ಇದೆ. ರಿಸಲ್ಟನ್ನು ಬರುವ ದಿನಗಳಲ್ಲಿ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀವಿ. ಸದಾ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.